ವೈಕೆ ರಾಮಯ್ಯ ಕೃಷಿ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ಸೊಂದಲಗೆರೆ ಲಕ್ಷ್ಮೀಪತಿ ಅವರು ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕಾಗಿ ಕೋರುತ್ತೇನೆ. ಇವರ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ನಾಗರತ್ನ ಅವರು. ಶ್ರೀ ಸೊಂದಲಗೆರೆ ಲಕ್ಷ್ಮೀಪತಿರವರು ಶ್ರೀಯುತರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಶ್ರೀಮತಿ ಮಲ್ಲಮ್ಮ, ಹುಟ್ಟೂರು ಸೊಂದಲಗೆರೆ, ತುಮಕೂರು ಹಾಗೂ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಶಕ್ತಿ ಹಾಗೂ ಪ್ರೇರಣೆಯಿಂದಾಗಿ ಸ್ವಯಂ ನಿವೃತ್ತಿ ಪಡೆದು ತಂದೆ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಪ್ರಾರಂಭಿಸಿ ಸೊಂದಲಗೆರೆಯಲ್ಲಿ ಒಂದು ಸುಸಜ್ಜಿತ ತೀರಿಸುವ ಪ್ರಯತ್ನ ಮಾಡಿದ್ದಾರೆ. ಕಾವ್ಯ ಕಲಾ ಪ್ರಕಾಶನದ ಮೂಲಕ ಸ್ವತಃ ಲೇಖಕರಾಗಿ, ಅನುವಾದಕರಾಗಿ, ಕಥೆಗಾರರಾಗಿ ಹಲವು ಅಮೂಲ್ಯ ಕೃತಿಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಕುಣಿಗಲ್ ಸಾಹಿತ್ಯ ಭವನದ ಕೆಳ ಅಂತಸ್ತಿನಲ್ಲಿ ಒಂದು ಕೊಠಡಿಯನ್ನು ಹಾಗೂ ಭವನದ ಮೇಲೆ ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಗ್ರಂಥಾಲಯ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆ ಗೌರವ ಸಂದಿದೆ. ಪ್ರಸ್ತುತ 2024ನೇ ಸಾಲಿಗೆ ಕರ್ನಾಟಕ 10,000 ರು ನಗದು ಹಾಗೂ ಪ್ರಶಸ್ತಿ ಫಲಕಗಳನ್ನು ನೀಡಿ ಗೌರವಿಸಲಾಗುತ್ತಿದೆ. ಅಧ್ಯಕ್ಷರು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು, ಕರ್ನಾಟಕ ಸಂಘ. ಬನ್ನಿ ಸರ್. ಶ್ರೀಮತಿ ಮಂಜುಳಾ ಉದಯಶಂಕರ್ ಅವರು ವಾಚಿಸಲಿದ್ದಾರೆ. ಕರ್ನಾಟಕ ಸಂಘ ರಿಜಿಸ್ಟರ್ಡ್ ಮಂಡ್ಯ ಎನ್ಆರ್ ರಂಗ 2024 ಪ್ರಶಸ್ತಿ ಫಲಕ ಶ್ರೀ ಎಸ್.ಪಿ. ರಾಜೇಗೌಡ. ಹುಟ್ಟಿದ್ದು ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಒಡಕೇಶೆಟ್ಟಳ್ಳಿ ಗ್ರಾಮದ ರೈತಾಪಿ ಕುಡಿ ಬೋರೇಗೌಡ ಲಕ್ಷ್ಮೀ ಸೇವೆ ಪ್ರಾರಂಭಿಸಿ ಜಿಲ್ಲೆಯ ಹಲವಾರು ಸಹಕಾರ ಸಂಘಗಳಲ್ಲಿ ಗುಮಾಸ್ತರಾಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ 2014ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಮಂಡ್ಯ ತಾಲೂಕಿನ ಇಂಡವಾಳು, ಸಾತನೂರು, ಗೋಪಾಲಪುರ ಗ್ರಾಮದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಸಹಕಾರಿ ಕ್ಷೇತ್ರದ ಮುನ್ನಡೆಗೆ ಬೇಕಾಗಿರುವ ಗುಣವೆಂದಿದ್ದಾರೆ. 2019ರವರೆಗೆ ಮಂಡ್ಯ ಜಿಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗೌರವ ಕಾರ್ಯದರ್ಶಿಯಾಗಿ, ನಂತರ ಅದರ ಅಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರ ಸೇವೆಗಾಗಿ ಮಂಡ್ಯ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಕೆಲಸ ನಿರ್ವಹಿಸುತ್ತಿರುವ ಶ್ರೀಯುತರ ಸೇವೆಯನ್ನು ಪರಿಗಣಿಸಿ 2024ನೇ ಸಾಲಿಗೆ ಎನ್ಆರ್ ರಂಗಯ್ಯ ಸಹಕಾರ ಪ್ರಶಸ್ತಿಯನ್ನು 15,000 ರು ನಗದು ಹಾಗೂ ಶ್ರೀ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ, ಅದಕ್ಕೆ ಭಾಜನರಾಗಿರುವ ಡಾಕ್ಟರ್ ಎಸ್ ಸುಹಾಸಿನಿ ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕು. ಇವರ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ನಾಗರತ್ನ ಅವರು. ಶ್ರೀ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ 2024 ಪ್ರಶಸ್ತಿ ಫಲಕ ಡಾಕ್ಟರ್ ಎಸ್ ಸುಹಾಸಿನಿರವರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೆಳಕವಾಡಿ, ಹುಟ್ಟೂರು. ತಂದೆ ಜಿ ಸಾವಕ್, ತಾಯಿ ಶ್ರೀಮತಿ ಚಿಕ್ಕ ಸಿದ್ದಮ್ಮರವರು. ಈ ಇಬ್ಬರು ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರು. ಬಹುಶಃ ಅವರ ಪರಿಶ್ರಮದ ಕಾರಣವಾಗಿ ಶ್ರೀಮತಿ ಸುಹಾಸಿನಿಯವರು BSc ಪದವಿಯನ್ನು ಪಡೆದು ತದನಂತರ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ BAMS ಪದವಿಯನ್ನು ಪಡೆಯಲು ಸಾಧ್ಯವಾಗಿದೆ. 2027ರ ಮದ್ದೂರು ತಾಲೂಕಿನ ಹೊನ್ನಾಯಿಕನಹಳ್ಳಿ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಗುತ್ತಿಗೆ ವೈದ್ಯರಾಗಿ ಕೆಲಸ ಮಾಡಿದ ಶ್ರೀಮತಿ ಅವರು 2013ರಲ್ಲಿ ಕಾಯಂ ವೈದ್ಯರಾಗಿ ನೇಮಕಗೊಂಡು ಅದೇ ಸ್ಥಳದಲ್ಲಿ ಇಂದಿಗೂ ಮುಂದುವರೆದಿದ್ದಾರೆ. 24ನೇ ಸಾಲಿಗೆ ಕರ್ನಾಟಕ ಸಂಘ ಕೊಡಮಾಡುವ ಶ್ರೀ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿಯನ್ನು 25,000 ರು ನಗದು ಹಾಗೂ
ಪ್ರಶಸ್ತಿ ಫಲಕದೊಂದಿಗೆ ನೀಡಿ ಗೌರವಿಸಲಾಗುತ್ತಿದೆ. ಪ್ರೊಫೆಸರ್ ಜಯಪ್ರಕಾಶ್ ಗೌಡ. ಶ್ರೀ ಸುವರ್ಣ ಎಂ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿ. ಈ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ BT ಚಂದ್ರಕಾಂತ ಅವರು ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕು. ಇವರ ಅಭಿನಂದನಾ ಪತ್ರವನ್ನು ಶ್ರೀಮತಿ ಮಂಜುಳಾ ಉದಯಶಂಕರ್ ಅವರು ವಾಚಿಸಲಿದ್ದಾರೆ. ಸಂಘ ರಿಜಿಸ್ಟರ್ಡ್ ಮಂಡ್ಯ ಸುವರ್ಣ ಎಸ್ ಪುಟ್ಟಸ್ವಾಮಿ ಶೈಕ್ಷಣಿಕ ಮೂಲತಃ ಕುಣಿಗಲ್ ತಾಲೂಕಿನ ಬಿದರಗೆರೆಯವರು. ಪತಿ DB ಮಂಡ್ಯ ತಾಲೂಕಿನ ಈರಯ್ಯನ ಚನ್ನೇಗೌಡರ ಕುಟುಂಬದಲ್ಲಿ MSc BEd ಪದವೀಧರೆಯಾಗಿ 1999ರಲ್ಲಿ KES ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು 10 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಚಿತ್ರದುರ್ಗದ ಡಯಟ್ ಸಂಸ್ಥೆಯಲ್ಲಿ ಹಿರಿಯ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ 2023ರಿಂದ ಈವರೆಗೆ ಮಂಡ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಂಡ್ಯದಲ್ಲಿ ಪ್ರಾಥಮಿಕ, ಪ್ರೌಢ, ಪದವಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿರುವ ಶ್ರೀಮತಿಯವರಿಗೆ ಮಂಡ್ಯ ಜಿಲ್ಲೆ ಎಂದರೆ ಅಪಾರ ಪ್ರೀತಿ. ಅತ್ಯಂತ ಪ್ರಭಾವಶಾಲಿಯಾದ ಶಿಕ್ಷಕಿ ಎಂದು ಹೆಸರು ಪಡೆದಿದ್ದು ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು, ಪಾರದರ್ಶಕತೆಯನ್ನು ಮೆರೆದಿದ್ದಾರೆ. ಉನ್ನತ ಅಧಿಕಾರಿಗಳ ಮತ್ತು ಅಧ್ಯಾಪಕರುಗಳ ಪ್ರೀತಿಗೆ, ವಿಶ್ವಾಸಕ್ಕೆ ಪಾತ್ರರಾಗಿರುವ ಶ್ರೀಮತಿಯವರು ಶಿಸ್ತಿಗೆ ಹೆಸರಾದವರು. ಇವರ ಸೇವೆಯನ್ನು ಪರಿಗಣಿಸಿ 2018ರಲ್ಲಿ ಮಂಡ್ಯ ಜಿಲ್ಲಾಡಳಿತ ಸರ್ವೋತ್ತಮ ಅಧಿಕಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪ್ರಸ್ತುತ 2024ನೇ ಸಾಲಿಗೆ ಕೊಡಮಾಡುವ ಶ್ರೀ ಸುವರ್ಣ ಎಂ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿಯನ್ನು 20,000 ರು ನಗದು ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ನೀಡಿ ಗೌರವಿಸಲಾಗುತ್ತಿದೆ. ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅಧ್ಯಕ್ಷರು. ಸ್ಥಾಪನೆ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ರಾಘವ್ ಅವರು ವೇದಿಕೆ ಮೇಲಿದ್ದಾರೆ. ಹಾಗೆ ವೈಕೆ ರಾಮಯ್ಯನವರ ಸರ್, ಒಂದು ನಿಮಿಷ ಸರ್, ದಯವಿಟ್ಟು ನಿಂತ್ಕೊಳ್ಳಿ ಸರ್, ಮಾತಾಡಿ ಸರ್. ನಾನು ಈ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್. ವೈಕೆ ರಾಮಯ್ಯನವರ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ HR ಚೇತನ ಅವರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸರ್ ಕೂತ್ಕೊಳ್ಳಿ. ರಾಘವ್ ಎಲ್ಲಿ ಹೊಟ್ಟೋದ್ರ ಸರ್? ನೀವು ಕೂತ್ಕೊಳ್ಳಿ ಸರ್, ಜೊತೆಯಲ್ಲಿ ನಿಂತ್ಕೊಳ್ಳಿ ಸರ್. ಇಲ್ಲಿ ನೀವು ಪ್ರಶಸ್ತಿಯನ್ನು ಹಾಗೆಯೇ ಸಿಂಗಾರೇಗೌಡರ ಹೆಸರಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಶಸ್ತಿಗೆ ಅವರ ಮಗಳು KS ಮಂಜುಳಾ ದಯಮಾಡಿ ವೇದಿಕೆಯ ಮೇಲೆ ಬರಬೇಕು. ಅವರ ಎಲ್ಲ ಕುಟುಂಬದವರ ಪರವಾಗಿ ಯಾರಾದ್ರೂ ಅವರಿಗಿಂತ ಹಿರಿಯರಿದ್ರೆ ದಯಮಾಡಿ ಬರ್ಬೋದು, ಬೇಗ ಬರಬೇಕು. ನಮ್ಮ ಸುರೇಶ್ ಹಾಗೂ ರಂಗಯ್ಯನವರ ಸುಪುತ್ರ NR ಮಂಜುನಾಥ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಬೇಗ ಬನ್ನಿ. ಶ್ರೀ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ, ಶ್ರೀ ಸುವರ್ಣ ಎಂ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿ. ಇದಕ್ಕೆ ಕಾರಣರಾಗಿರ್ತಕ್ಕಂಥ GC ಸತ್ಯ ಹಾಗೂ ಅವರ ಪತಿ ಸುವರ್ಣಮ್ಮನವರ ಪತಿ ಎಂ ಪುಟ್ಟಸ್ವಾಮಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸಾಹಿತ್ಯ, ಸಂಸ್ಕೃತಿ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಕಾರಣರಾಗಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದಿಸಿ ಅವರ ಹೆಸರಿನಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ನಮ್ಮ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಆನಂತರ ಇದಾದ ಕೂಡಲೇ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂಥ ಸನ್ಮಾನ್ಯ ಜಯರಾಮ್ ರಾಯ್ಪುರ ಅವರು ಮಾತಾಡ್ತಾರೆ. ಈಗ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ನಾವು ಒಂದು ಗೌರವ ಸಲ್ಲಿಸ್ಬಿಡ್ತೇವೆ ನಮ್ಮ ಟವಲ್ನ ಹಾಕೋದ್ರ ಮೂಲಕ. ಬನ್ನಿ.
ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಇಬ್ಬರು ಮಾತನಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಪ್ರಶಸ್ತಿ ಪ್ರದಾನ ಮಾಡಿದಂಥ ಸನ್ಮಾನ್ಯ ಜಯರಾಮ್ ರಾಯ್ಪುರ ಅವರು ಇವತ್ತು ನಿಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಅಂತೇಳಿ ಕೋರಿಕೊಂಡು ಈ ಧ್ವನಿವರ್ಧಕವನ್ನು ಅವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಅವಾಗ ಆಕಾಶವಾಣಿಯಲ್ಲಿ ಬಹಳಷ್ಟು ಒಂದು ಒಳ್ಳೆ ವಿದ್ವಾನವರನ್ನ ವಿಷಯವರನ್ನ ಕರೆಸಿ ಕಚೇರಿಗಳನ್ನು ಮಾಡ್ತಾ ಇದ್ರು. ಆದ್ರೆ ಬಹಳಷ್ಟು ಸಂದರ್ಭದಲ್ಲಿ ಅವ್ರಿಗೆ ಕಚೇರಿ ಮಾಡೋದಕ್ಕೆ ಜನ ಸಿಗ್ತಾ ಇಲ್ಲ. ಅದನ್ನ ಹೇಗಾದ್ರೂ ಮಾಡಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದು ಆಕಾಶವಾಣಿಯಲ್ಲೂ ಕೂಡ ಒಂದಷ್ಟು ಜನ ನಿಲಯದ ಕಲಾವಿದರು ಅಂತ ಹೇಳಿ ಇರ್ತಾರೆ. ಸೊ ಜಯಪ್ರಕಾಶ್ ಗೌಡರು ಬಹುಶಃ ವರ್ಷಕ್ಕೆ ಒಂದು 100ರಿಂದ 125 ವಿವಿಧ ರೀತಿಯ ಫಂಕ್ಷನ್ಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲ ಫಂಕ್ಷನ್ಗಳಿಗೆ ಅವ್ರಿಗೆ ಅತಿಥಿಗಳನ್ನು ಕರೆಯೋದೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಒಂದು 2-3 ಜನ ನಿಲಯದ ಕಲಾವಿದರು ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ಮತ್ತು ನಮ್ಮ ಶ್ರೀಕಂಠೇಗೌಡರು ನಾವೆಲ್ಲ ಒಂದ್ ರೀತಿ ನಿಲಯದ ಕಲಾವಿದರು. ಯಾರು ಸಿಗ್ತಾ ಇದ್ರೆ ಜಯರಾಮ್ ಅವ್ರನ್ನ ಕರೆದ್ಬಿಡಿ, ಶ್ರೀಕಂಠೇಗೌಡರನ್ನ ಕರೆದ್ಬಿಡಿ ಅಂದ್ರೆ ನಾವ್ ಬಂದೇ ಬರ್ತೀವಿ. ಯಾಕೆ ನಾವ್ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಜಯಪ್ರಕಾಶ್ ಗೌಡ್ರ ಬಗ್ಗೆ ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ, ಕರ್ನಾಟಕ ಸಂಘ ಮಾಡ್ತಾ ಇರೋ ಕೆಲಸದ ಬಗ್ಗೆ ಎಷ್ಟು ಅಪಾರವಾದ ಒಂದು ಹೆಮ್ಮೆ ಅಭಿಮಾನ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಲ್ಲ ಕೆಲಸ ಇದ್ರು ಕೂಡ ಇಲ್ಲ ಜಯಪ್ರಕಾಶ್ ಗೌಡ್ರು ಕರೀತಾ ಇದಾರೆ ಅಂತ ಹೇಳಿದ್ರೆ ನಾವು ಹೋಗ್ಲೇಬೇಕು ಅನ್ನೋ ಒಂದು ಮನೋಭಾವದಿಂದ ನಾವು ಅದು ಕೂಡ ಕಡಾಖಂಡಿತವಾಗಿ ಬಂದೇ ಬರ್ತೀವಿ. ರಾಘವರೇ ಮತ್ತು ಈಗ ತಾನೇ ಸನ್ಮಾನಿತರಾದ 7 ಜನ ಸಾಧಕರು, ನನ್ಗೆ ಇನ್ನೂ ಸಾಧನೆಯನ್ನ ಬಿಡದೇ ರೀತಿಯಲ್ಲಿ ಅಷ್ಟೊಂದು ಸಮಗ್ರ ಪ್ರಸ್ತುತ 2024ನೇ ಸಾಲಿಗೆ ಕೊಡಮಾಡುವ ವೈಕೆ ರಾಮಯ್ಯ ಕೃಷಿ ತಜ್ಞ ಪ್ರಶಸ್ತಿಯನ್ನು 10,000 ರು ನಗದು ಹಾಗೂ ಪ್ರಶಸ್ತಿ ಫಲಕದೊಡನೆ ಗೌರವಿಸಲಾಗುತ್ತಿದೆ. KV ಶಂಕರೇಗೌಡ ಶತಮಾನೋತ್ಸವ ಭವನ 25/12